ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ ವೇ. ನಾನಿವತ್ತು ಕಾಲಿಫ್ಲವರ್ ಪರೋಟ ಅಥವಾ ಹೂಕೋಸಿನ ಪರೋಟ ಅಂತ ಏನು ಹೇಳ್ತೀವಿ ಆ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಇಲ್ಲಿ ನಾನು ಕಾಲಿಫ್ಲವರ್ನ ಕ್ಲೀನ್ ಮಾಡಿ ಅದಕ್ಕೆ ಬಿಸಿ ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಈ ಕಡೆ ಪರೋಟಕ್ಕೆ ಬೇಕಾಗಿರೋ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತಾ ಕಲಿಸ್ಕೊತಾ ಹೋಗ್ತಾ ಇದ್ದೀನಿ. ನಾವು ನಾರ್ಮಲಿ ಚಪಾತಿಗೆ ಏನು ಹಿಟ್ಟು ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದು. ಇವಾಗ ನೀವು ನೋಡ್ತಿರ್ಬೋದು, ನಾನು ಹಿಟ್ಟನ್ನ ಕಲಸಿ ಅದಕ್ಕೆ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕೊಂಡು ಗ್ರೀಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಿಟ್ಟು ಕಲಸಿ ಎತ್ತಿಟ್ಕೊಂಡ ನಂತರ ಈ ಕಡೆ ಗೋಬಿನ ಚೆನ್ನಾಗಿ 1-2-3 ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ತುರ್ಕೋಬೇಕು. ನಾನಿಲ್ಲಿ ಹೇಗೆ ತುರ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ರೆ ಚಾಪರ್ಗೆ ಹಾಕೊಳ್ಳಿ. ನಿಮ್ಮ ಹತ್ರ ಚಾಪರ್ ಇಲ್ಲ ಅಂತ ಅಂದ್ರೆ ಈ ತರ ಗ್ರೇಟರ್ ತಗೊಂಡು ಗ್ರೇಟ್ ಮಾಡ್ಕೊಳ್ಳಿ. ಈ ತರ ಗ್ರೇಟ್ ಮಾಡ್ಕೊಂಡ್ರೆ ಸಣ್ಣಗೆ ಗ್ರೇಟ್ ಆಗುತ್ತೆ. ನೀವು ಈಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಗ್ರೇಟ್ ಆಗಿದೆ ಅಂತ. ಇವಾಗ ನಾನು ಎಲೆಕ್ಟ್ರಿಕ್ ಚಾಪರ್ಗೆ ಮಿಕ್ಕಿರೋದನ್ನೆಲ್ಲ ಹಾಕೊಂಡು ಚಾಪ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಚಾಪರ್ ಇಲ್ಲ ಅಂದ್ರೆ ಮ್ಯಾನ್ಯುಯಲ್ ಚಾಪರ್ ಇದ್ರೂ ಅದರಲ್ಲೇ ಮಾಡ್ಕೋಬಹುದು. ನಿಮ್ಮ ಹತ್ರ ಯಾವ ಚಾಪರ್ ಇದೆ ಅದ್ರಲ್ಲಿ ಮಾಡ್ಕೊಳ್ಳಿ. ಚಾಪರ್ ಇದ್ರೆ ತುಂಬಾ ಬೇಗನೆ ಆಗುತ್ತೆ, ತುಂಬಾ ಈಸಿ ಕೂಡ. ಕಾಲಿಫ್ಲವರ್ನ ಚಾಪ್ ಮಾಡ್ಕೊಂಡ ನಂತರ ನಾನು ಅದೇ ಚಾಪರ್ಗೆ 1 ಆನಿಯನ್ನ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಆನಿಯನ್ ನಿಮ್ಮ ಇಷ್ಟ, ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಇವಾಗ ಚಾಪ್ ಮಾಡಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಖಾರಕ್ಕೆ ಬೇಕಾಗಿರೋಷ್ಟು ಅಚ್ಕಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲಸಿಟ್ಕೋತಾ ಇದ್ದೀನಿ. ನೀವು ಬೇಕು ಅಂದ್ರೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಅಥವಾ ಅಚ್ಕಾರದ ಪುಡಿ ಬದಲು ಹಸಿರು ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಪರೋಟ ರೆಡಿ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಕಲಸಿಟ್ಟಿರೋ ಹಿಟ್ಟನ್ನ ತಗೊಂಡು ನಾರ್ಮಲ್ ಆಗಿ ಚಪಾತಿಗೆ ಎಷ್ಟು ದಪ್ಪ ಉಂಡೆ ತಗೋತೀವಿ ಅದಕ್ಕಿಂತ ಸ್ವಲ್ಪ ದಪ್ಪ ತಗೊಂಡು ಈ ತರ ಬೌಲ್ ಮಾಡ್ಕೋಬೇಕು. ಫಸ್ಟ್ ನೀವಿವಾಗ ನೋಡ್ತಿರ್ಬೋದು ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಂತ. ಈ ತರ ಬೌಲ್ ಮಾಡ್ಕೊಂಡು ಅದ್ರೊಳಗೆ ನಾವಾಗ್ಲೇ ಕಲಸಿಟ್ಟು ಮಿಶ್ರಣನ ಇವಾಗ ಅದ್ರೊಳಗೆ ತುಂಬಿ ಅದನ್ನ ಕ್ಲೋಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಅಂತ. ಸ್ಟಫ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಆಮೇಲೆ ನಾವು ಪರೋಟ ಮಾಡ್ಕೋಬೇಕು. ಎಲ್ಲ ಉಂಡೆ ಮಾಡಿ ಇಟ್ಕೊಂಡ ನಂತರ ಈ ರೀತಿ ಒಣ ಹಿಟ್ಟಿಗೆ ಹತ್ಕೊಂಡು ಲಟ್ಟಿಸ್ಕೊತಾ ಹೋಗ್ಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ ಅಂತ. ತುಂಬಾ ತೆಳುಗೂ ಬೇಡ, ತುಂಬಾ ದಪ್ಪಗೂ ಬೇಡ, ಮೀಡಿಯಂ ಆಗಿ ಲಟ್ಟಿಸ್ಕೊಂಡು ಕಾದಿರೋ ಹಂಚ ಮೇಲೆ ಹಾಕಿ ಸ್ವಲ್ಪ ಗೀ ಬೇಕು ಅಂದ್ರೆ ಗೀ ಅಥವಾ ನಿಮಗೆ ಬೆಣ್ಣೆ ಹಾಕಿ ಸುಟ್ಕೋತೀನಿ ಅಂದ್ರೆ ಬೆಣ್ಣೆ ಅಥವಾ ಆಯಿಲ್ ಹಾಕಿ ಸುಟ್ಕೋತೀನಿ ಅಂದ್ರೆ ನೀವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಬಹುದು. ಗೀ, ಬಟರ್ ಅಥವಾ ಆಯಿಲ್ ಯಾವ್ದಾದ್ರೂ ಯೂಸ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಸುಟ್ಕೊಂಡ್ರೆ ನಮ್ಮ ಗೋಬಿ ಪರೋಟ ರೆಡಿ ಆಗುತ್ತೆ. ನಾನಿಲ್ಲಿ ಬಟರ್ನ ಹಾಕೊಂಡು ಸುಟ್ಕೋತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡ್ರೆ ನಮ್ಮ ಗೋಬಿ ಪರೋಟ ರೆಡಿ ಆಗುತ್ತೆ. ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಪರೋಟ ಮಾಡಬೇಕಾದ್ರೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಪರೋಟನ ಸುಟ್ಕೋಬೇಕು. ಆವಾಗ ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಕಾಲಿಫ್ಲವರ್ ಪರೋಟ ರೆಡಿ ಆಗಿದೆ. ನೀವಿವಾಗ ನೋಡ್ತಿರ್ಬೋದು, ನಾನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಅಂತ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.